ಜನಸಾಮಾನ್ಯರಿಗೆ ಶಾಕ್ ಕೊಟ್ಟಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಲೀಟರ್ ಹಾಲಿನ ದರ 3 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಕಳೆದ ಅನೇಕ ದಿನಗಳಿಂದ ಇವತ್ತು ನಾಳೆ ಅನ್ನುವಂತಿದ್ದ ಈ ಒಂದು ತೀರ್ಮಾನವನ್ನ ಇವತ್ತು ಕೈಗೊಳ್ಳಲಾಗಿದೆ. ಪ್ರತಿ ಲೀಟರ್ ಹಾಲಿಗೆ 3 ರೂಪಾಯಿ ಹೆಚ್ಚಳವನ್ನ ಮಾಡಲಾಗಿದೆ. ಆಗಸ್ಟ್ 1ರಿಂದ ಈ ಹೊಸ ದರ ಜಾರಿ ಆಗಲಿದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಲಾಯಿತು. ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಸತತ 2.5 ಗಂಟೆಗಳ ಕಾಲ ಈ ಸಭೆ ನಡೆದಿದೆ. 5 ರೂಪಾಯಿ ದರ ಹೆಚ್ಚಳಕ್ಕೆ ಕೆಎಂಎಫ್ ಮನವಿಯನ್ನ ಮಾಡಿತ್ತು. ಇದೀಗ 3 ರೂಪಾಯಿ ಹೆಚ್ಚಳವನ್ನ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಕರೆಂಟ್ ಬಿಲ್, ನೀರಿನ ಬಿಲ್ ಹಾಗೆ ತರಕಾರಿ ಬೇಳೆಕಾಳುಗಳ ರೇಟ್ ಇದೆಲ್ಲದರ ಸಾಲಿಗೆ ಸೇರ್ಪಡೆ ಆಗ್ತಾ ಇದೆ. ಇದೀಗ ಹಾಲಿನ ದರದಲ್ಲಿ ಆಗ್ತಾ ಇರುವ ಏರಿಕೆ. 1,75,000 ಮಾರ್ತೀನಿ ನಾನು ಹಾಸನ, ಚಿಕ್ಕಮಗಳೂರು, ಕೊಡಗಿಂದ. ಆ ವಿಷಯನ ಸರ್ಕಾರದ ಗಮನಕ್ಕೆ ತಂದಿದ್ದೀನಿ. ಸುಮಾರು 6ರಿಂದ 7 ಲಕ್ಷ ಲೀಟರ್ ಹಾಲು ನನಗೆ ಹೈದರಾಬಾದಲ್ಲಿ 1,75, ಹಾಸನದಲ್ಲಿ 1,75 ಮಾರ್ತಾ ಇದ್ದೀನಿ. ಈ ಥರ ಹಿಂಗಿದೆ, ನನಗೆ ತೊಂದರೆ ಇದೆ. ಇನ್ನು 5 ಲಕ್ಷ ಲೀಟ್ರದ್ದು ಆ 8 ಲಕ್ಷಕ್ಕೆ ಏನು ಮಾಡಬೇಕು ಅನ್ನೋದನ್ನ ಕಂಡಿಟ್ಟು ಕೊಡಿ ಅಂದಿದ್ದೀನಿ. ಪಾಪ ಅವರು ಏನಾಯಿತು, ರೈತರ ದೃಷ್ಟಿ ಕೆಲವರು ಹೇಳಿದ್ದಾರೆ 3 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ. ಸಿದ್ದರಾಮಯ್ಯ ಸಾಹೇಬ್ರದ್ದು ಇದೈತೆ, 5 ರೂಪಾಯಿ ಡಿಮ್ಯಾಂಡ್ ಇತ್ತು, ಪಾಪ ಅವ್ರು 3 ರೂಪಾಯಿ ಮಾಡಿದ್ದಾರೆ. ಆ ಲಾಸ್ ಆದರೆ ನನಗೆ 8 ಲಕ್ಷ ಲೀಟ್ರ್ ಎಲ್ಲಿ ರೈತರು ಕೊಡೋಕ್ಕಾಗುತ್ತೆ, ಅದು ನೋಡಿ ಅದು ಯಾವ ಥರ ಮಾಡಬೇಕು ಅನ್ನೋದು ಹೇಳಿ ಅಂತ ಹೇಳಿದೆ. ಇಷ್ಟು ದಿನ ಇವರು ಮಾತನಾಡಿದ್ರೆ ಅವರು ಹೂಗುಡ್ತಾ ಇದ್ರು, ಇವರು ಪ್ರತಿಭಟನೆ ನಡೆಸಿದ್ರೆ ಅವರು ಸಾಥ್ ನೀಡ್ತಾ ಇದ್ರು. ಇವತ್ತು ಇಬ್ರು ಒಟ್ಟಿಗೆ ಕೂತ್ಕೊಂಡ್ರು. ಇನ್ನು ಪಕ್ಕ ಕೂತ್ರು, ಮಾತು ಶುರು ಮಾಡಿದ್ರು. ನಾವು ಒಗ್ಗಟ್ಟಾಗಿನೇ ಇರ್ತೀವಿ, ಆಗಿದ್ದಾಗ್ಲಿ ಅನ್ನೋ ಸಂದೇಶವನ್ನ ನೀಡೇ ಬಿಟ್ರು. ಯಾರಿವರು ನೀವೇ ನೋಡಿ. ವಿಧಾನಸಭಾ ಚುನಾವಣೆಯ ನಂತರ ಏ ದೋಸ್ತಿ ಅಂತ ಬಿಜೆಪಿ ಜೊತೆಯಾಗೆ ಹೆಜ್ಜೆ ಹಾಕುತ್ತಿರುವ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಬಿಜೆಪಿ ನಾಯಕ ಬೊಮ್ಮಾಯಿ ಜೊತೆ ಜೆಡಿಎಸ್ ಕಚೇರಿಯಲ್ಲೇ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ನೈಸ್ ಜಮೀನು ಬಿಡಬೇಡಿ, ಮುಟ್ಟುಗೋಲು ಹಾಕಿ. ಈ ನೈಸೋ ಅದೇನೋ ಇದೆಯಲ್ಲ ಕಂಪನಿ, ಸರ್ಕಾರದ ವಿರುದ್ಧ ಎಲ್ಲಾ ರೀತಿಯಲ್ಲಿ ಅವರು ಮಾಧುಸ್ವಾಮಿ ಅವರು ಇದರ ವಿರುದ್ಧ ಹೋಗಿ 5 ಲಕ್ಷ ರೂಪಾಯಿ ಫೈನ್ ಹಾಕ್ಸ್ಕೊಂಡ್ರು. ದೇವೇಗೌಡರ ಮೇಲೆ 2 ಕೋಟಿ ಹಾಕ್ಬಿಟ್ರು, ಅವನ ಮೇಲೆ ಮಾತಾಡಬಾರದು ಅಂತ ಹೇಳಿ. ಇದರಲ್ಲಿ ಪ್ರಮುಖವಾಗಿ ಯಾರ್ಯಾರಿದ್ದಾರೆ, ಇದೊಂದು ಸಿಬಿಐ ಎನ್ಕ್ವೈರಿ ಕೊಟ್ರು ಗೊತ್ತಾಯ್ತು ಹಣೆ ಬರ ಏನೇನಿದೆ ಇದರಲ್ಲಿ ಅಂತ ಹೇಳಿ, ಯಾರ್ಯಾರಿದೆ ಅಂತ ಹೇಳಿ. 13,000 ಎಕರೆಗೂ ಹೆಚ್ಚು ಭೂಮಿ ಪಡೆದುಕೊಂಡಿದ್ದಾರೆ. ಬೆಂಗಳೂರು ಮೈಸೂರು ನಡುವೆ ಹೈವೇ ಮಾಡಬೇಕು ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಒಂದು ಅಗ್ರಿಮೆಂಟ್, ಅದನ್ನ ಹೆಂಗೆ ಮಾಡಬೇಕು ಅನ್ನೋದು ಫ್ರೇಮ್ವರ್ಕ್ ಅಗ್ರಿಮೆಂಟ್ಗಿಂತ ಹೆಚ್ಚು ಭೂಮಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಅಲಿಗೇಷನ್ ಎಕ್ಸೆಸ್. 13,000 ಎಕರೆ ಜಾಸ್ತಿ ಇದೆ. ಹಾಲಿ ಸಿಎಂ ಡಿಸಿಎಂ ಪೇಪರ್ ಹರಿದು ಎಸ್ದಿಲ್ವಾ? ಆಯ್ತು, ಪೇಪರ್ನ ಎಸ್ತರು. ಹಿಂದೆ ಈಗಿನ ಮಾಜಿ ಹಾಲಿ ಉಪಮುಖ್ಯಮಂತ್ರಿ ಎಸ್ತಿಲ್ವಾ ಪೇಪರ್ ಅವರದು? ಎಷ್ಟು ಪ್ರಕರಣಗಳಾಗಿಲ್ಲ? ಪೋಡಿಯಂ ನುಗ್ಗಿ ಸ್ಪೀಕರ್ನ ತೆಗೆದು ಎಸ್ತಿದ್ದಾರೆ, ಮೈಕ್ನ. ಧರ್ಮೇಗೌಡರಿಗೆ ಏನ್ ಮಾಡಿದ್ರು? ಖಾಲಿ ಬೆಂಚಿಗೆ 3.5 ಗಂಟೆ ಭಾಷಣ. ನಿನ್ನೆ ಖಾಲಿ ಬೆಂಚ್ಗೆ 3.5 ಗಂಟೆ ಮಾತನಾಡಿದ್ದಾರೆ. ಖಾಲಿ ಬೆಂಚ್ಗೆ ನರೇಂದ್ರ ಮೋದಿ ಅವರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡಿದ್ರು, ಇವರ ಬಜೆಟ್ ಬಗ್ಗೆ ಚರ್ಚೆ ಮಾಡಿದ್ರು. ಅನ್ನ ಕೊಡು ಅನ್ನದಾತನಿಗೆ ಏನ್ ಕೊಟ್ರಿ? ಕೇಂದ್ರ ಸರ್ಕಾರದ 6,000, ಇವ್ರದ್ದು 4,000, 10,000 ರೂಪಾಯಿ ಕೊಡ್ತಕ್ಕಂಥ ಸ್ಕೀಮ್ ಇತ್ತು, ತೆಗೆದುಹಾಕಿದ್ರು. ಅದಕ್ಕೇನ್ ಹೇಳ್ತಾರೆ? ಸಿದ್ದರಾಮಯ್ಯರನ್ನ ರೌಡಿ ಗುರು ಅನ್ಬೇಕಾ? ಇಲ್ಲಿ ಅವ್ರ ಪಕ್ಷದ ಶಾಸಕ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿ ಅವ್ರನ್ನ ಎದುರಿಸಿ ಅಯ್ಯೋ ಮಾತಾಡಿ ಅಂತ ಹೇಳಿದ್ರು ಅಂತೇಳಿ ಬರ್ಕೊಂಡಿದ್ರು. ಇದು ಈ ಕಾಂಗ್ರೆಸ್ನ ಈ ಸಣ್ಣತನದ ರಾಜಕಾರಣ ಇದೆಯಲ್ಲ. ವಿಶ್ವಗುರು ಹೆಸರು ಹೇಳ್ತೀರಿ, ನಿಮ್ಮನ್ನ ಯಾವ ಗುರು ಅಂತ ಕರಿಬೇಕು? ರೌಡಿ ಗುರು ಅನ್ನೋದ? ನಾವು ಆಗಿದ್ರೆ ಇನ್ನೇ ಅಂತ ಕರಿಬೇಕು ನಿಮ್ಮನ್ನ? ತೆನೆ ಕಮಲ ಜೋಡಿಯನ್ನ ಕಾಂಗ್ರೆಸ್ ವ್ಯಂಗ್ಯವಾಗಿ ಟೀಕಿಸಿದೆ. ಜೆಡಿಎಸ್ ಹಾಗೂ ಬಿಜೆಪಿಯ ಹೊಂದಾಣಿಕೆಯು ಕುರುಡನ ಹೆಗಲ ಮೇಲೆ ಕುಂಟನ ಸವಾರಿಯಂತಿದೆ. ಒಬ್ಬರಿಗೆ ನಡೆಯಲಾಗದು, ಮತ್ತೊಬ್ಬರಿಗೆ ಕಣ್ಣು ಕಾಣದು. ಒಟ್ಟಿನಲ್ಲಿ ಈ ಸವಾರಿಯು ದಾರಿ ತಪ್ಪಿ ಪ್ರಪಾತಕ್ಕೆ ಬೀಳುವುದು ನಿಶ್ಚಿತ ಎಂದಿದೆ. ಜಂಟಿ ಹೋರಾಟ ಏನೋ ಸರಿ, ಆದ್ರೆ ಜಂಟಿ ಅಧಿವೇಶನ ಇವತ್ತಿಗೆ ಮುಗದೇ ಹೋಯಿತು. ವಿರೋಧ ಪಕ್ಷದವರು ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಕಲಾಪಕ್ಕೆ ಹಾಜರೇ ಆಗಲಿಲ್ಲ. ಜನರ ಸಮಸ್ಯೆಗೆ ಪರಿಹಾರ, ಜನಪರವಾದ ಯೋಜನೆಗೆ ವೇದಿಕೆ ಆಗಬೇಕಿದ್ದ ಸದನದಲ್ಲಿ ಆಡಳಿತ ಪಕ್ಷ ಕೂಡ ಆರೋಪ ಮಾಡೋದಕ್ಕೇನೆ ಹೆಚ್ಚು ಸಮಯ ಕೊಟ್ಟಿದ್ದು ವಿಪರ್ಯಾಸ.
ವಿಧಾನಮಂಡಲ ಅಧಿವೇಶನವೇನೋ ಮುಗಿಯಿತು. ಆದರೆ ಸದನದಿಂದ ಬಿಜೆಪಿ ಶಾಸಕರ ಅಮಾನತು ಖಂಡಿಸಿ ವಿಧಾನಸೌಧ ಆವರಣದಲ್ಲಿ ಗಾಂಧಿ ಪ್ರತಿಮೆ ಎದುರು ಬಿಜೆಪಿ ಪ್ರತಿಭಟನೆ ಮಾಡಿತು. ಈ ತರ ಗಲಾಟೆ ಮಾಡಿದರೆ ನಾನು ಕರೆದು ಚಾ ಕೊಡಬೇಕಾ ಅಂತ ನಾನು ಸ್ಪೀಕರ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿರುವಂತಹ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಯಾರು ಕೂಡ ನಿಮ್ ಚಾ ಕೊಡಕ್ಕೆ ವಿಧಾನಸಭೆಗೆ ಬಂದಿಲ್ಲ. ಕರ್ನಾಟಕ ವಿಧಾನಸಭೆಯಲ್ಲಿ ಹಿಟ್ಲರ್ ಆಡಳಿತ ಪ್ರಾರಂಭ ಆಗಿದೆ. ಸ್ಪೀಕರ್ ಅವರು ಹಿಂದೆ ಕಾಂಗ್ರೆಸ್ ಅಲ್ಲಿದ್ರು. ಆಗ ಕೇಸರಿ ಕಂಡ್ರೆ ಆತ ಇರಲಿಲ್ಲ ಅವ್ರಿಗೆ. ಅದು ಅವರ ಪಾರ್ಟಿ ನಿಲುವು, ಅದನ್ನ ಮಾಡಲಿ. ಸ್ಪೀಕರ್ ಆಗಿ ಬಂದು ಕುಳಿತ ಮೇಲೆ ಅವ್ರಿಗೆ ನಮ್ಮೆಲ್ಲರಿಗೂ ಕೂಡ ಹೆಡ್ ಮಾಸ್ಟರ್ ಇದ್ದಂಗೆ. ಅವರು ಹೆಡ್ ಮಾಸ್ಟರ್ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು. ಅದು ಬಿಟ್ಟು ಸ್ಪೀಕರ್ ಅವರು, ಸಿದ್ದರಾಮಯ್ಯನವರು ಸದನ ಮುಂದೆ ಹಾಕಿ ಅಂದ್ರೆ ಹಾಕೋದು, ಆ ಕಡೆ ತಿರುಗಿ ನೋಡೋದು, ಬಿಲ್ ಪಾಸ್ ಅಂದ್ರೆ ಹಿಂಗ ಅನ್ನೋದು, ಏನಿದೆ ಅರ್ಥ? ಬಿಜೆಪಿ ನಾಯಕರು ಗೋಡ್ಸೆ ಪ್ರತಿಮೆ ಮುಂದೆ ಧರಣಿ ಮಾಡಬೇಕಿತ್ತು. ಗಾಂಧಿ ಕೊಂದವರು ಅದೇ ಪ್ರತಿಮೆ ಮುಂದೆ ಧರಣಿ ನಡೆಸಿದ್ದು ವಿಪರ್ಯಾಸ ಎಂದು ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಇಲ್ಲೂ ಬೈಕಾಟ್ ಮಾಡಿಬಿಟ್ಟಿದ್ದಾರೆ. ಬೈಕಾಟ್ ಮಾಡಿ ಮಹಾತ್ಮ ಗಾಂಧಿಯವರ ಸ್ಟ್ಯಾಚ್ಯೂ ಮುಂದೆ ಕೂತಿದಾರಂತೆ. ಅವರು ನ್ಯಾಯವಾಗಿ ಕೂತ್ಕೋಬೇಕಾಗಿರೋದು ನಾಥೂರಾಮ್ ಗೋಡ್ಸೆ ಸ್ಟ್ಯಾಚ್ಯೂ ಮುಂದೆ ಕೂತ್ಕೋಬೇಕಾಗಿರೋದು. ಇಲ್ಲಲ್ಲ, ಅವರು ಮಹಾತ್ಮ ಗಾಂಧಿ ಕೊಂದಂತ ವಂಶದವರು ಮಹಾತ್ಮ ಗಾಂಧಿ ಬಂದು ಕೂತ್ಕೊಳ್ಳೋದು ಎಷ್ಟು ವಿಪರ್ಯಾಸ ನೋಡಿ.